ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಸತ್ಯ ನಿತ್ಯ, ನಿತ್ಯ ಅನಿತ್ಯ ಈ ವಿವೇಕ ಜ್ಞಾನವನ್ನು ಬಹಳ ಸುಲಭವಾಗಿ ನರನಾರಿ ಪ್ರೇಮದ ಮೂಲಕ ಹೇಳ್ತಾರೆ. ಬಹಳ ಚೆನ್ನಾಗಿದೆ. ದೇವರುಗಳು ಇಷ್ಟು ದೇವರುಗಳು ಬರ್ತಾರೆ ಹೋಗುತ್ತೆ. ಸೀಸನ್ ಅದು ಒಂಥರ ದೇವರುಗಳ ಸೀಸನ್, ಅಯ್ಯಪ್ಪ ಸೀಸನ್ನು, ಇನ್ನೊಂದು ದೇವಿ ಸೀಸನ್ನು, ಆ ಥರ ಹಬ್ಬಗಳು ಬರ್ತಾ ಆ ದೇವಿ ಸೀಸನ್. ಅಂದರೆ ಎಷ್ಟೋ ಬಹಳ ಹಿಂದೆ ಈ ವಿಗ್ರಹನೇ ಕೆತ್ತಕ್ಕಿಲ್ಲದೆ ಇರೋರು ಇದ್ದಾಗ ಹೀಗಿತ್ತು. ಬಹಳ ಹಿಂದೆ ಪ್ರಾಚೀನದಲ್ಲಿ ಒಂದು ಕಲ್ಲಿಗೆ ಪೂಜೆ ಮಾಡೋರು, ನೀರಿಗೆ ಪೂಜೆ ಮಾಡೋರು, ದಿಕ್ಕಕ್ಕೆ ಪೂಜೆ ಮಾಡೋರು. ದೇವರ್ಗಳು ಉದಿಸಿ ಮರೆಯಾಗಿಯರು. ಎಷ್ಟೋ ದೇವರುಗಳು ಇವಾಗ ಮರೆ ಬೇರೆ 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 ಥರ ಬಂದ್ಬಿಟ್ಟಿದೆ. ಇವಾಗೆಲ್ಲನೂ ಹೊಸ ಹೊಸ ರೂಪದಲ್ಲಿ, ನಮ್ಗೆ ಇಷ್ಟ ಬಂದ ರೂಪದಲ್ಲಿ ದೇವ್ರನ್ನ ಸೃಷ್ಟಿ ಮಾಡಿಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಈಗ ದೇವರ್ಗಳು ಉದಿಸಿ ಮರೆಯಾಗಿರೋ ಆದರೆ ಆ ಬದಲಾವಣೆ ಆಗ್ತಾ ಇದೆಯಲ್ಲ, ಅದರ ಹಿಂದೆ ಇರೋ ಆ ದೇವತ್ವ ಅನ್ನೋದು ಒಂದು ಇದೆಯಲ್ಲ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಈವನ್ ಇಫ್ ಯು ಫರ್ಗೆಟ್ ಗಾಡ್, ಇಟ್ ಈಸ್ ಓಕೆ. ಗಾಡ್ಲಿನೆಸ್ ಇಸ್ ಇಂಪಾರ್ಟೆಂಟ್. ಆ ಗಾಡ್ಲಿನೆಸ್ ಅನ್ನೋದು ದೇವತ್ವ ಅನ್ನೋದು ಇದೆಯಲ್ಲ, ಆ ಸತ್ವ ಅಸ್ತಿತ್ವ ಒಳಗಿರೋದು ಅದು ಬಿಡಬೇಡಿ. ದೇವ್ರ ಮರೆತು ಪರವಾಗಿಲ್ಲ, ಆ ಒಂದು ದೈವತ್ವ ಇರಲಿ ನಿಮ್ಮಲ್ಲಿ ಅಂತ. ಹಾಗೆ ಅದು ಚಿರ. ಎಷ್ಟೋ ದೇವರುಗಳು ಬಂದು ಹೋಗ್ತಾರೆ. ಒಂದೇ ದೇವರಿಗೆ ಎಷ್ಟೊಂದು ಅಲಂಕಾರ ಮಾಡ್ತೀವಿ ನಾವು. ಅರ್ಧನಾರೀಶ್ವರ ಅಲಂಕಾರ ಮಾಡ್ತೀವಿ, ವಿಷ್ಣು ಅಲಂಕಾರ ಮಾಡ್ತೀವಿ, ಆ ವಿಷ್ಣುಗೆ ರಾಧೆ ಅಲಂಕಾರ ಮಾಡ್ತೀವಿ. ದೇವರ್ಗಳು ಉದಿಸಿ ಮರೆಯಾಗಿಯರು ದೇವತ್ವ ಚಿರ. ಯುಗಗಳು ಕಳೀತು, ವರ್ಷಗಳು ಕಳೀತು, ತಿಂಗಳುಗಳು ಕಳೀತು, ದಿವಸಗಳು ಕಳೀತು, ಜಾವಗಳು ಕಳೀತು. ನಿಂತಿದ್ಯಾ? ಇಲ್ಲ. ಜಾವ ದಿನ ಬಂದು ಹೋಗ್ತಾ ಇದೆ. ಕಾಲ ಚಿರ. ನೋಡಿ, ಒಂದು ನಿತ್ಯ, ಒಂದು ಅನಿತ್ಯ. ಆ ನಿತ್ಯ ಅನ್ನೋದು ಒಂದು ಸ್ಕ್ರೀನ್ ತರ. ಅನಿತ್ಯ ಆದ್ರ ಮೇಲೆ ಬಂದು ಹೋಗ್ತಾ ಇದೆ. ನಾವು ಹಿಡ್ಕೋಬೇಕಾಗಿರೋದು ಯಾವುದನ್ನ? ದೈವತ್ವದ ಚಿತ್ತ, ದೇವತ್ವ ಅನ್ನೋದು ಇದೆಯಲ್ಲ, ಚಿರವಾಗಿರೋದು, ಅದನ್ನ ಹಿಡ್ಕೋಬೇಕು. ಕಾಲ, ಟೈಮ್ಲೆಸ್ ಡೈಮೆನ್ಷನ್ ಇದೆಯಲ್ಲ, ಅದನ್ನ ಹಿಡ್ಕೋಬೇಕೇ ಹೊರತು ದಿವಸ, ತಿಂಗಳು, ಗಳಿಗೆ ಎಲ್ಲ ಬಿಟ್ಬಿಡ್ಬೇಕು. ಯಾವುದು ಅದನ್ನ ಹಿಡ್ಕೋಬೇಕು. ಜೀವ ಇರೋ ವ್ಯಕ್ತಿ ಸಾಯ್ತಾನೆ ಒಂದಿನ, ಹುಟ್ಟಿದ ಮೇಲೆ ಸಾಯಲೇಬೇಕು. ಆದರೆ ಜೀವ ಸತ್ವ ಅದು ಚಿರ. ನಮ್ಮ ಜೀವನದಲ್ಲಿ ಯಾವುದು ಚಿರ, ಯಾವುದು ಸ್ಥಿರ, ಯಾವುದು ಸತ್ಯ, ಯಾವುದು ನಿತ್ಯ ನೋಡ್ಕೋಬೇಕು. ಅನಿತ್ಯವಾದದ್ದನ್ನು ನಾವು ಬಿಡ್ತಾ ಬರ್ತೀವಿ. ಯಾಕೆಂದ್ರೆ ಅದು ಬದಲಾಗುತ್ತೆ. ಸ್ಥಿರವಾದದ್ದನ್ನು ಹಿಡ್ಕೊಂಡು ಇವಾಗ ನಿಮಗೆ ಅದು ಗೊತ್ತಾಗತ್ತೆ. ಅದನ್ನು ಸಂಪೂರ್ಣ ತತ್ವ ಅಂತ ಹೇಳ್ತಾರೆ. ಅದನ್ನು ಕೇವಲ ಅಂತ ಹೇಳ್ತಾರೆ. ಕೇವಲ ಅಂದರೆ ಸಂಪೂರ್ಣ ತತ್ವ. ಭಾವಿಸ ಕೇವಲವ ಮಂಕುತಿಮ್ಮ. ದೇವರ್ಕಳುದಿಸಿ ಮರೆಯಾಗಿಯರು ದೇವತ್ವ ಚಿರ. ಜಾವ ದಿನ ಬಂದು ಹೋಗುವು ಕಾಲ ಚಿರ. ಜೀವದ ವ್ಯಕ್ತಿ ಸಾಯುವುದು ಜೀವ ಸತ್ವ ಚಿರ. ಭಾವಿಸ ಕೇವಲವ ಮಂಕುತಿಮ್ಮ. ಕೇವಲ ಅಂದರೆ ಇಲ್ಲಿ ಸಂಪೂರ್ಣ ತತ್ವವನ್ನು ನೀನು ಭಾವಿಸ್ಕೋ. ಸತ್ಯ ನಿತ್ಯವನ್ನು ನೋಡು. ಇದೊಂದು ಪುಟ್ಟ ಕಥೆ. ಪರಬ್ರಹ್ಮ ಅವನಿಗೆ ಬೇಸರ ಆಯಿತು. ಅವನು ಬೇಸರ ಆಗಿದ್ದಕ್ಕೆ ಏನು ಮಾಡ್ದ? ಯಾರಾದರೂ ಕಂಪನಿ ಬೇಕು, ಜೊತೆ ಬೇಕು. ತಾನು ಎರಡಾದ. ಆಟ ಆಡಬೇಕು ಅನಿಸ್ತು. 2 4 ಆಯಿತು, 4 8 ಆಯಿತು, 8 16 ಆಯಿತು. ಹಾಗೆ ಪ್ರಪಂಚನೇ ಸೃಷ್ಟಿ ಆಗೋಯಿತು. ಈ ಭೇದಗಳು ಶುರು ಆಯಿತು. ಆ ಭೇದದಲ್ಲಿ ಪುನಃ ಕಾನ್ಫ್ಲಿಕ್ಟ್, ಡ್ಯುಯಾಲಿಟಿ ಎಲ್ಲ ಸ್ಟಾರ್ಟ್ ಆಯಿತು. ಈ ಆಟದಲ್ಲಿ ನಾನು ಒಬ್ಬನೇ, ಎಲ್ಲ ಆಗಿರೋದು ನಾನೇ ಅನ್ನೋದು ಅವ್ನು ಮರೆತುಬಿಟ್ಟ. ಆ ಪರಬ್ರಹ್ಮ ನಾನು ಒಬ್ಬನೇ ಇವೆಲ್ಲ ಆಗಿದ್ದೀನಿ ಅನ್ನೋದು ಮರೆತುಬಿಟ್ಟ. ನಾವು ಹಾಗೇನೆ, ನಾನು ಒಬ್ಬಳೇ ಮರೆತುಬಿಟ್ಟು ನಾನು ಹೆಂಡತಿ, ನಾನು ಅತ್ತೆ, ನಾನು ಗುರು, ನಾನಿದು, ನಾನಕ್ಕ, ನಾನು ತಂಗಿ, ನಾನಿದು ಇಷ್ಟೆಲ್ಲ ಆಟ ಆಡ್ಕೊಂಡು ನಾನು ಇದೆಲ್ಲ ನಾನೇನೆ, ನಾನು ಒಬ್ಳೇನೆ ಇದೆಲ್ಲ ಆಡ್ತಾ ಇರೋದು ಅನ್ನೋದು ಮರ್ತು ಹೋಗುತ್ತಲ್ಲ. ಹಾಗೆ ಮರೆತು ಬಿಟ್ಟ. ಪುನಃ ಮರಳಿ ತನ್ನೊಟ್ಟ ನವನು
ಅರಸಿ ಅರಸೋದಕ್ಕೆ ಎಚ್ಚರಿಕೆ ಮಾಡೋದಕ್ಕೆ ಮಾಯೆ ಏನು ಮಾಡಿದ್ಲು? ನರ ನಾರಿ ಅಂತ ಸೃಷ್ಟಿ ಮಾಡಿ ಪರಸ್ಪರ ಮೋಹದಲ್ಲಿ ಮಾಯೆ ಒಂದು ಅಂಕುಶನ ಹಾಕಿ ಕಂಟ್ರೋಲ್ ಮಾಡ್ತಾಳೆ. ಅಂದರೆ ಅರ್ಥ, ಯಾವಾಗ ಮೋಹ ಬರುತ್ತೆ, ಆ ಮೋಹ ಬಂದು ಆ ಮಮತಾ ನಾಶವಾದ ಮೇಲೆ ನಮಗೆ ಆತ್ಮದ ಉನ್ನತಿ. ಮಮತೆ ನಾನು ನನ್ನೋದು ಅನ್ನೋದು ಬರೆಸ್ಬಿಟ್ಟು ಅದನ್ನು ನಾಶ ಆಗುತ್ತಲ್ಲ, ಅದು ನಾಶ ಆಗೋಕ್ಕೆ ಅದರಿಂದಲೇ ಒಂದು ಆತ್ಮದ ವಿಕಾಸ, ಆತ್ಮದ ಉನ್ನತಿ. ಅದರಿಂದ ನಮಗೆ ಮರೆತುಬಿಟ್ಟಿರ್ತೀವಿ. ಅದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇದೆಲ್ಲವೂ ನಿರ್ಮಾಣ ಹೇಗಾಗಿದೆ ಅನ್ನೋದೊಂದು ಆಟ ಮಾಡಿ. ಪರಬ್ರಹ್ಮ ಜೀವ ಭೇದದಿ ನಿಜೈಕ್ಯವ ಮರೆಯೇ. ಪರಬ್ರಹ್ಮ ಜೀವಭೇದದಿ ನಿಜೈಕ್ಯವ ಮರೆಯೇ ಮರಳಿ ತನ್ನೊಟ್ಟನ ಅರಸಿ ಎಚ್ಚರಿಸಲ್. ಅವನು ತಾನೇ ಒಂದು ಅನ್ನೋದನ್ನ ಎಚ್ಚರಿಸೋಕ್ಕೆ ಅವನು ಅದನ್ನು ಹುಡುಕ್ಲಿ, ಎಚ್ಚರ ಮಾಡೋದಕ್ಕೆ ಮಾಯೆ ಏನು ಮಾಡಿದ್ಲು? ನರನಾರಿಯರ ಪರಸ್ಪರ ಮೋಹದಲ್ಲಿ ಮಾಯೆ ನಿರವಿಸಿ ಅಂಕುಶವ, ಒಂದು ಅಂಕುಶ ಹಾಕದು. ನೋಡಿ, ಎಲ್ಲ ಈ ಸೃಷ್ಟಿ ಹೆಂಗಾಯಿತು, 1ರಿಂದ 2 ಆಯಿತು, 2ರಿಂದ ಹಾಗೆ ಮಲ್ಟಿಪಲ್ ಹೇಗಾಯಿತು ಅನ್ನೋಕ್ಕೆ ಫಸ್ಟು ನರ ನಾರಿ ಮೋಹ. ನರನಾರಿ ಮೋಹದಿಂದ ವಂಶ ಬೇಕು ಅಂದಾಗ ಮನೆ ಬಂತು ಅಂದಾಗ ನೆರೆ, ಆ ನೆರೆ ಹೊರೆ ಬಂದ ಮೇಲೆ ಒಂದು ಊರಾದ್ಮೇಲೆ ರಾಷ್ಟ್ರಕ್ಕೆ ಸಂಘ. ನೋಡಿದ್ರ ಹೇಗಾಯಿತು? ಹಾಗೆ ಕೆರೆ ಒಂದು, ಆದರೆ ಮಧ್ಯದಿಂದ ನೀವೇನಾದರೂ ಅದರ ಜಂಪ್ ಮಾಡಿದರೆ, ಒಂದು ಕಲ್ಲು ಹಾಕಿದ್ರೆ ಆ ಮಧ್ಯದಿಂದ ಕೇಂದ್ರದಿಂದ ಅಲೆಗಳು ಬಳೆಯಾಗಿ ಬಂದು ಅದನ್ನು ಹರಿದು ದಡ ಸೇರುತ್ತಲ್ಲ, ಹಾಗೆ ಸಂಸಾರ ಬೆಳೆದ್ಬಿಟ್ಟಿದೆ. ಒಬ್ಬ ಬ್ರಹ್ಮನಿಂದ ಒಬ್ಬರಿದ್ರು, ಮದುವೆ ಮಾಡಿಕೊಂಡು ಮಕ್ಕಳಾಯಿತು, ಸಂಸಾರ ಮಾಡಿದ್ರು, ಅಕ್ಕಪಕ್ಕ ಮನೆ ಕಟ್ಟಿದ್ರು, ಅದು ಒಂದು ದೊಡ್ಡ ಒಂದು ಇದೇ ಆಯಿತು, ಕಮ್ಯುನಿಟಿನೇ ಆಯಿತು. ಹಾಗೆ ಬೆಳೀತು. ನರನಾರಿ ಮೋಹದಿಂ ವಂಶ, ಅದಕ್ಕಾಗಿ ಮನೆ, ನೆರೆಹೊರೆ ಊರುಗಳು, ರಾಷ್ಟ್ರಗಳು, ಸಂಘಗಳು, ಕೆರೆಯೊಂದು, ಕೇಂದ್ರದಿಂದಲ ಅಲೆಗಳ ಬಳೆಗಳು ದೂರು, ಹರಿವಂತೆ ಸಂಸಾರ ಮಂಕುತಿಮ್ಮ. ಅಷ್ಟೇನಾ? ಅದರಿಂದ ನೀತಿ ಬೇಕು, ನಯ ಬೇಕು, ಅದರಿಂದ ಕುಲ ಗೋತ್ರ, ಅದರಿಂದ ರಾಜ್ಯ, ಮಠ, ಧರ್ಮ, ಸಂಸ್ಥೆ ಒದಗುವುದರಿಂದ ಎಲ್ಲರೂ ಕೂಡ ಮಮತಾ ನಾಶದ ಅವಕಾಶ, ಅದರಿನ ಆತ್ಮವಿಕಾಸ ಎಲ್ಲ ಸೃಷ್ಟಿ ಮಾಡಿದ್ಮೇಲೆ ಒಂದು ಮಮತೆ ಬಂದ್ಬಿಡುತ್ತಲ್ಲ, ಆ ಮಮತೆ ನಾಶ ಮಾಡುವಾಗ ಅದರಿಂದ ಆಗುವ ಆತ್ಮವಿಕಾಸ, ಅದರಿಂದಲೇ ಆಗೋದು ಮಂಕುತಿಮ್ಮ. ಸೇರ್ಕೊಂಡ್ಬಿಟ್ರೆ ಬೆಳೀತಾ ನಾವು ವಿಕಾಸ ಆಗೋಕ್ಕಾಗಲ್ಲ. ಅದು ಹೇಗೆ ಹೊರಗಡೆ ವಿಕಾಸ ಆಯಿತು? ಆ ಮಮತೆ ನಾನು ಎಲ್ಲಿಂದ ಬಂದಿದೆ, ನಾನು ಒಬ್ಬ, ನನ್ನಿಂದನೇ ಬಂದಿದೆ ಅಂತ ಈ ಆತ್ಮವನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ಇದು ನಾವು ಮಮತೆಯಿಂದ ಹೊರಗೆ ಬರ್ಬೋದು. ನೋಡಿ ಹೇಗೆ ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದ ಅಲೆಗೆ, ಹೇಗೆ ಟಪ್ಪೆಯ ಚಾರದಂತೆ ಈ ಪೋಸ್ಟ್ ಬರುತ್ತಲ್ಲ, ಪೋಸ್ಟ್ ಮ್ಯಾನ್ ಬಂದೆಲ್ಲ ಕೊಡ್ತಾನಲ್ಲ, ಅಥವಾ ರವಾನೆ ಆಗ್ತಾ ಇದೆ ಅಂತ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ. ಏನು ಮಾನವ ಧರ್ಮ ಇದು? ನಿಲ್ಲದೆ ಇರೋದು ಮಾನವನ ಧರ್ಮ. ಇದು ಒಂದು ಅಮೃತ ಧಾರೆ, ಇದು ನಿಲ್ಲಲ್ಲ. ಇದು ಯಾವಾಗಲೂ ಇದೆ, ಮಾಯೆಯೂ ಯಾವಾಗಲೂ ಇದೆ. ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇದೆ, ಮಾಯೆಯೂ ಇದೆ, ಮಮತೆಯೂ ಇದೆ, ಬಂಧನವೂ ಇದೆ. ಅದರ ಅರಿವೂ ಆಗತ್ತೆ, ಮತ್ತು ಅದನ್ನು ಬಿಡಿಸ್ಕೊಳ್ಳುವಂಥದ್ದು ಆ ಮಮತೆಯನ್ನು. ಅದರಿಂದ ಪುನಃ ಆತ್ಮವನ್ನು ತಿಳ್ಕೊಳ್ಳೋದು, ಮತ್ತು ತಿಳ್ಕೊಂಡು ಆಟ ಆಡೋದು ಇನ್ನೊಂದು ಆಟ ಆಗುತ್ತೆ. ಇದು ಭಾಳ ಚೆನ್ನಾಗಿದೆ. ನರನಾರಿ ಪ್ರೇಮ. ನಾಳೆ ಮುಂದುವರಿಸ್ತೀನಿ.